ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಮ್ಮಲ್ಲಿ 2 ವರ್ಷಕ್ಕಿಂತ ಹೆಚ್ಚು ಕಾಲ ಶಿಕ್ಷೆಗೆ ಒಳಗಾದವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ಹಾಗಿಲ್ಲ. ಅಕಸ್ಮಾತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದ ಅಭ್ಯರ್ಥಿಗೆ 2 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಶಿಕ್ಷೆ ಘೋಷಣೆ ಆದರೆ ಅವರ ಸದಸ್ಯತ್ವ ಕೂಡ ರದ್ದಾಗತ್ತೆ. ಈಗ ಅಂಥ ಸದಸ್ಯತ್ವ ಕಳ್ಕೊಳ್ಳೋ ಆತಂಕದಲ್ಲಿ ಉತ್ತರ ಪ್ರದೇಶದ ಸುಮಾರು ಅರ್ಧ ಡಜನಿಗೂ ಅಧಿಕ ಸಂಸದರಿದ್ದಾರೆ. ಅವ್ರ ಮೇಲೆ ಈಗಾಗಲೇ ಸಾಕಷ್ಟು ಪ್ರಕರಣಗಳು ದಾಖಲಾಗಿವೆ. ಕೆಲವರು ಶಿಕ್ಷೆಗೆ ಒಳಗಾಗಿದ್ದಾರೆ. ನ್ಯಾಯಾಲಯ ಕೊಟ್ಟ ಶಿಕ್ಷೆಗೆ ಉಚ್ಚ ನ್ಯಾಯಾಲಯದಿಂದ ತಡೆಯಾಜ್ಞೆಯನ್ನು ತಗೊಂಡು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಗೆದ್ದು ಕೂಡ ಬಂದಿದ್ದಾರೆ. ಇನ್ನು ಕೆಲವರು ತೀವ್ರ ಸ್ವರೂಪದ ಆರೋಪಗಳನ್ನು ಎದುರಿಸ್ತಾ ಇದ್ದಾರೆ. ಅಲ್ಲಿ ಅಕಸ್ಮಾತ್ ಅವರ ವಿರುದ್ಧ ತೀರ್ಪು ಬಂದಿದ್ದೇ ಆದರೆ ಅಷ್ಟೂ ಜನ ತಮ್ಮ ಲೋಕಸಭಾ ಸದಸ್ಯತ್ವವನ್ನು ಕಳ್ಕೋಬೇಕಾಗಿ ಬರುತ್ತೆ. ಉತ್ತರ ಪ್ರದೇಶದಲ್ಲಿ ಸಾಕಷ್ಟು ಸ್ಥಾನಗಳನ್ನು ಗೆದ್ದ ಖುಷಿ ಸಮಾಜವಾದಿ ಪಕ್ಷದ ಮುಖದಿಂದ ಮರೆಯಾಗಿ ಹೋಗೋ ಸಂದರ್ಭ ಕೂಡ ಬರುತ್ತೆ. ಹಾಗಾದರೆ ಯಾರು ಆ ಸಂಸದರು, ಅವರ ಮೇಲಿನ ಪ್ರಕರಣಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ರಾಜಕಾರಣಿಗಳಲ್ಲಿನ ಬಹುದೊಡ್ಡ ವ್ಯತ್ಯಾಸ ಏನು ಅಂದರೆ, ಅಲ್ಲಿ ಚುನಾವಣೆಗಳಲ್ಲಿ ಸ್ಪರ್ಧಿಸಿ ಬರೋ ಬಹುತೇಕರು ಬಾಹುಬಲಿಗಳೇ ಆಗಿರ್ತಾರೆ. ಅವ್ರ ಮೇಲೆ 10 ಪ್ರಕರಣಗಳಿರುತ್ತವೆ. ಅದರಲ್ಲೂ ಬಿಹಾರ ಮತ್ತು ಉತ್ತರ ಪ್ರದೇಶಗಳಿವೆ ನೋಡಿ, ಅಲ್ಲಿಂದ ಅತಿ ಹೆಚ್ಚು ಕ್ರಿಮಿನಲ್ ಪ್ರಕರಣಗಳನ್ನು ಹೊತ್ತ ರಾಜಕಾರಣಿಗಳು ಗೆದ್ದು ಬರ್ತಾರೆ. ನಮ್ಮ ಅದೃಷ್ಟಕ್ಕೆ ಕರ್ನಾಟಕದಲ್ಲಿ ಇಂಥವರ ಸಂಖ್ಯೆ ತುಂಬಾ ಕಡಿಮೆ. ನಮ್ಮಲ್ಲಿ ಕೂಡ ಆಂಧ್ರ ಮತ್ತು ತಮಿಳುನಾಡುಗಳಲ್ಲಿ ಒಂದಷ್ಟು ಕ್ರಿಮಿನಲ್ ಆರೋಪಗಳನ್ನು ಹೊತ್ತ ರಾಜಕಾರಣಿಗಳು ಆರಿಸಿ ಬರೋದಿದೆ. ಆದರೂ ನಮ್ಮಲ್ಲಿ ಅಂಥವರ ಸಂಖ್ಯೆ ಉತ್ತರದ ಮತ್ತು ದಕ್ಷಿಣದ ಕೆಲ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೂ ಕೂಡ ಸ್ವಲ್ಪ ಕಡಿಮೆನೇ ಕಂಡುಬರುತ್ತೆ. ಉತ್ತರ ಪ್ರದೇಶ ಮತ್ತು ಬಿಹಾರದ ಬಹುತೇಕ ಕಡೆಗಳಲ್ಲಿ ಬರೀ ಪಾತಕಿಗಳು ರೌಡಿಗಳೇ ಗೆದ್ದು ಬರೋ ಕಾಲ ಕೂಡ ಒಂದಿತ್ತು. ಈಗ ಸ್ವಲ್ಪ ಪರಿಸ್ಥಿತಿ ಸುಧಾರಿಸಿದ ಹಾಗೆ ಕಂಡು ಬರ್ತಾ ಇದೆ. ಆದರೂ ಅಲ್ಲಿನ ಒಂದಷ್ಟು ಜನ ಈಗಲೂ ಜೈಲಲ್ಲಿದ್ದಾರೆ. ಜೈಲಿಂದಲೇ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡ್ತಾರೆ ಮತ್ತು ಗೆದ್ದು ಕೂಡ ಬರ್ತಾರೆ. ಇನ್ನು ನಮ್ಮ ಜನ ಕೂಡ ಹಾಗೇನೆ. ಈ ಬಾಹುಬಲಿಗಳ ಬಗ್ಗೆ ಒಂದು ಕಡೆ ಭಯ ಇದ್ದರೆ ಮತ್ತೊಂದು ಕಡೆ ಅವರನ್ನು ಫಾಲೋ ಮಾಡೋರು, ಅವರನ್ನು ಆರಾಧ್ಯ ದೈವಗಳಂತೆ ನೋಡೋರ ಸಂಖ್ಯೆ ಕೂಡ ಕಡಿಮೆ ಏನಿಲ್ಲ. ಈ ಪಾಸಿಟಿವ್ ಗುಣಗಳಿಗಿಂತ ನೆಗೆಟಿವ್ ಗುಣಗಳಿಗೆ ಫಾಲೋಯರ್ಸು ಜಾಸ್ತಿ ಇರ್ತಾರೆ. ಹೀಗಾಗಿ ಈ ಪಾತಕಿಗಳಿಗೆ ಕೂಡ ಅಭಿಮಾನಿಗಳು ಹೆಚ್ಚು, ಅವರನ್ನು ಗೆಲ್ಲಿಸಿ ತರೋರ ಸಂಖ್ಯೆ ಕೂಡ ತುಂಬ ದೊಡ್ಡದು. ಹೀಗೆ ರಾಜಕಾರಣ ಅನ್ನೋದು ಅಪರಾಧಿಗಳಿಂದ ತುಂಬೋದಿತ್ತು ಅನ್ನೋ ಕಾರಣಕ್ಕೆ ನಮ್ಮಲ್ಲಿ ಅಪರಾಧ ಪ್ರಕರಣಗಳಲ್ಲಿ ಶಿಕ್ಷೆಗೊಳಗಾದವರ ಸದಸ್ಯತ್ವ ರದ್ದತಿಯ ಬಗ್ಗೆ 1951 ಪ್ರಜಾಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ 8 ಹೇಳುತ್ತೆ. ಈ ಸೆಕ್ಷನ್ 8 ಪ್ರಕಾರ ಯಾವುದೇ ಜನಪ್ರತಿನಿಧಿ ಅಂದರೆ ಶಾಸಕ, ಸಂಸದ ಯಾರಾದರೂ ಸರಿ 2 ವರ್ಷ ಹಾಗೂ ಅದಕ್ಕಿಂತ ಮೇಲ್ಪಟ್ಟು ನ್ಯಾಯಾಲಯದಿಂದ ಶಿಕ್ಷೆಗೊಳಗಾದರೆ ಆತನ ಸದಸ್ಯತ್ವ ರದ್ದಾಗುತ್ತೆ. ಆದರೆ ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಯಾವುದೇ ವ್ಯಕ್ತಿ ಹೀಗೆ ನ್ಯಾಯಾಲಯದಿಂದ ಶಿಕ್ಷೆಗೆ ಒಳಗಾದ ನಂತರ ಕೂಡ ಆತ ಮೇಲ್ಮನವಿಯನ್ನು ಸಲ್ಲಿಸಿಕೊಳ್ಳುವುದಕ್ಕೆ ಮತ್ತು ಕೆಳ ನ್ಯಾಯಾಲಯ ಕೊಟ್ಟ ತೀರ್ಪಿನ ಮೇಲೆ ತಡೆಯಾಜ್ಞೆಯನ್ನು ಕೋರುವುದಕ್ಕೆ ಅವಕಾಶ ಇರೋದ್ರಿಂದ ಇಂಥ ತಡೆಯಾಜ್ಞೆಗಳು ಸಿಕ್ಕ ಸಂದರ್ಭದಲ್ಲಿ ಅವನ ಸದಸ್ಯತ್ವ ಹಾಗೆ ಮುಂದುವರಿಯುವ ಅವಕಾಶಗಳಿರುತ್ತವೆ. ಕಳೆದ ಬಾರಿ ರಾಹುಲ್ ಗಾಂಧಿ ಅವರಿಗೆ ಮಾನನಷ್ಟ ಮೊಕದ್ದಮೆಯೊಂದರಲ್ಲಿ 2 ವರ್ಷ ಶಿಕ್ಷೆ ಘೋಷಣೆ ಆಯಿತು. ಹೀಗಾಗಿ ಅವರು ತಮ್ಮ ಸಂಸದ ಸ್ಥಾನವನ್ನು ಕಳ್ಕೋಬೇಕಾಗಿ ಬಂತು. ಆ ನಂತರ ಕೆಳ ನ್ಯಾಯಾಲಯದ ತೀರ್ಪಿಗೆ ತಡೆಯಾಜ್ಞೆ ಸಿಕ್ಕ ಕಾರಣದಿಂದ ಅವರ ರದ್ದಾದ ಸಂಸದ ಸ್ಥಾನ ಮತ್ತೆ ಅವರಿಗೆ ಸಿಗುವ ಹಾಗಾಯಿತು. ಈಗ ಉತ್ತರ ಪ್ರದೇಶದ ವಿಷಯಕ್ಕೆ ನಾವು ಬರೋದಾದರೆ, ಅಲ್ಲಿ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ಎದುರಿಸ್ತಾ ಇರೋರು ಸುಮಾರು ಅರ್ಧ ಡಜನ್ಗಿಂತ ಹೆಚ್ಚಿದ್ದಾರೆ. ಅವರ ಪ್ರಕರಣಗಳಲ್ಲಿ ಶಿಕ್ಷೆ ಆದರೆ ಅಥವಾ ಕೆಲವರಿಗೆ ಈಗಾಗಲೇ ಆಗಿರುವ ಶಿಕ್ಷೆಗಳಿಗೆ ನ್ಯಾಯಾಲಯದ ತಡೆಯಾಜ್ಞೆಗಳು ತೆರವಾದರೂ ಕೂಡ ಅವರು ತಮ್ಮ ಸದಸ್ಯತ್ವವನ್ನು ಕಳ್ಕೊಳ್ಳೋ ಅವಕಾಶ ಇರುತ್ತೆ. ಮತ್ತು INDIA ಕೂಟವನ್ನು ಸದಸ್ಯರ ಸಂಖ್ಯೆ ಕಡಿಮೆಯಾಗುವ ಆತಂಕಕ್ಕೆ ದೂಡ್ತಾ ಇದೆ. ಗೆಳೆಯರೆ, ಗಾಜಿಪುರ ಕ್ಷೇತ್ರದಿಂದ ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಅಫ್ಜಲ್ ಅನ್ಸಾರಿ ಬಿಜೆಪಿಯ ಪರಸ್ನಾಥ್ ರೈ ವಿರುದ್ಧ ಸುಮಾರು 1.25 ಲಕ್ಷ ಮತಗಳ ಅಂತರದಿಂದ ಆರಿಸಿ ಬಂದಿದ್ದಾರೆ. ಕಳೆದ ಬಾರಿ ಅಂದರೆ 2019ರಲ್ಲಿ ಈ ಅನ್ಸಾರಿಗೆ ಅಲ್ಲಿ ಬಹುಜನ ಸಮಾಜವಾದಿ ಪಕ್ಷ ಟಿಕೆಟನ್ನು ಕೊಟ್ಟಿತ್ತು. ಆ ನಂತರ ಆತ ಪಕ್ಷದಿಂದ ಹೊರಬಂದು ಕ್ವಾಮಿ ಏಕತಾದಳ ಅನ್ನೋ ಪಕ್ಷವನ್ನು ಸ್ಥಾಪಿಸಿಕೊಂಡ. ಈಗ SP ಟಿಕೆಟ್ ಮೇಲೆ ಗೆದ್ದು ಬಂದಿದ್ದಾನೆ. ಈ ಅಫ್ಜಲ್ ಅನ್ಸಾರಿ ಅನ್ನೋದು ಉತ್ತರ ಪ್ರದೇಶದ ಪಾತಕ ಲೋಕದಲ್ಲಿ ಬಹುದೊಡ್ಡ ಹೆಸರು. ಈತನ ತಾತ ಮುಖ್ತಾರ್ ಅನ್ಸಾರಿ 1926-27 ಹೊತ್ತಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ನ ಅಧ್ಯಕ್ಷರಾಗಿದ್ದರು. ಹಾಗೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೂಡ ಇವರು ಕೆಲಸ ಮಾಡಿದ್ದಾರೆ. ದೆಹಲಿಯ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಸಂಸ್ಥಾಪಕರ ಪೈಕಿ ಈ ಮುಖ್ತಾರ್ ಅನ್ಸಾರಿ ಕೂಡ ಒಬ್ಬರು. ಹಾಗೆ ಈತನ ಸಂಬಂಧಿ ಹಮೀದ್ ಅನ್ಸಾರಿ ಈ ದೇಶದ ಉಪರಾಷ್ಟ್ರಪತಿಯಾಗಿದ್ದರು.
ಇನ್ನು ಅಫ್ಜಲ್ ಅನ್ಸಾರಿಯ ಮೈತುಂಬ ಪ್ರಕರಣಗಳಿವೆ. ಈತನ ಪಾತಕಗಳಿಗೆ ಈಗಾಗಲೇ 4 ವರ್ಷಗಳ ಶಿಕ್ಷೆ ಕೂಡ ಆಗಿದೆ. ಕೆಳ ನ್ಯಾಯಾಲಯ ಕೊಟ್ಟ ತೀರ್ಪಿಗೆ ಅಲಹಾಬಾದ್ನ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಹೀಗಾಗಿ ಆತ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಆಯಿತು. ಇನ್ನು ಈ ಪ್ರಕರಣದ ವಿಚಾರಣೆ ಮುಂದಿನ ಜುಲೈನಲ್ಲಿ ನಡೆಯಲಿದೆ. ಅಕಸ್ಮಾತ್ ಅಲಹಾಬಾದ್ ಹೈಕೋರ್ಟ್ ಈ ಅನ್ಸಾರಿಗೆ ಕೆಳ ನ್ಯಾಯಾಲಯ ಕೊಟ್ಟ ಶಿಕ್ಷೆಯನ್ನು ಎತ್ತಿ ಹಿಡಿದ್ರೆ ಆತನ ಸದಸ್ಯತ್ವ ರದ್ದಾಗುತ್ತೆ. ಅನ್ಸಾರಿ ಜೈಲು ಪಾಲಾಗೋದಷ್ಟೇ ಅಲ್ಲ, ಸಮಾಜವಾದಿ ಪಕ್ಷದ ಸಂಸದರ ಸಂಖ್ಯೆಯಲ್ಲಿ 1 ಕಡಿಮೆ ಆಗುತ್ತೆ. ಇನ್ನು ಎರಡನೆಯದ್ದು ಧರ್ಮೇಂದ್ರ ಯಾದವ್. ಉತ್ತರ ಪ್ರದೇಶದ ಅಜಂಗಢ ಕ್ಷೇತ್ರದ ಸಂಸದ ಈ ಯಾದವ್ ವಿದ್ಯಾರ್ಥಿ ನಾಯಕನಾಗಿ ರಾಜಕಾರಣವನ್ನು ಪ್ರವೇಶ ಮಾಡಿದರು. ಉತ್ತರ ಪ್ರದೇಶದ ಸಮಾಜವಾದಿ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಮುಲಾಯಂ ಸಿಂಗ್ ಯಾದವ್ ಅವರ ಕಿರಿಯ ಸಹೋದರ ರಾಮ್ ಯಾದವ್ ಅವರ ಮಗ ಈ ಧರ್ಮೇಂದ್ರ ಯಾದವ್. ಉತ್ತರ ಪ್ರದೇಶದ ವಿವಿಧ ಕ್ಷೇತ್ರಗಳಿಂದ ಸತತವಾಗಿ 4 ಬಾರಿ ಧರ್ಮೇಂದ್ರ ಯಾದವ್ ಆರಿಸಿ ಬಂದಿದ್ದಾರೆ. ಈ ಯಾದವ್ ಮೇಲೆ 4 ಪ್ರಕರಣಗಳು ವಿಚಾರಣೆಗೆ ಬಾಕಿ ಇವೆ. ಎಲ್ಲವೂ ಕೂಡ 2 ವರ್ಷಕ್ಕಿಂತ ಹೆಚ್ಚು ಕಾಲ ಶಿಕ್ಷೆಗೆ ಒಳಪಡಿಸಬಹುದಾದ ಪ್ರಕರಣಗಳೇ. ಅದರಲ್ಲಿ ಯಾವೊಂದು ಪ್ರಕರಣದಲ್ಲಿ ಯಾದವ್ಗೆ ಶಿಕ್ಷೆ ಆದರೂ ಕೂಡ ಆತ ತನ್ನ ಸದಸ್ಯತ್ವವನ್ನು ಕಳ್ಕೋಬೇಕಾಗಿ ಬರುತ್ತೆ. ಅಂದಹಾಗೆ ಈ ಧರ್ಮೇಂದ್ರ ಯಾದವ್ ಕೂಡ ಸಮಾಜವಾದಿ ಪಕ್ಷದ ಸಂಸದಾನೆ. ಇನ್ನು ಬಾಬು ಸಿಂಗ್ ಕುಶ್ವಾಹ್ ಜಾನ್ಪುರ್ ಕ್ಷೇತ್ರದಿಂದ ಜನ ಅಧಿಕಾರ ಪಕ್ಷದಿಂದ ಈ ಕುಶ್ವಾ ಆರಿಸಿ ಬಂದಿದ್ದಾರೆ. ಈತ ಉತ್ತರ ಪ್ರದೇಶದ ಹಿರಿಯ ರಾಜಕಾರಣಿಗಳ ಪೈಕಿ ಒಬ್ಬರು. ಮಾಯಾವತಿಯವರ ಸಚಿವ ಸಂಪುಟದಲ್ಲಿ ಈ ಹಿಂದೆ ಸಾಕಷ್ಟು ಖಾತೆಗಳನ್ನು ನಿಭಾಯಿಸಿದ ಅನುಭವ ಇರೋ ವ್ಯಕ್ತಿ. ಒಂದು ಕಾಲಕ್ಕೆ ಮಾಯಾವತಿಯವರ ಅತ್ಯಂತ ನಿಷ್ಠಾವಂತ ನಾಯಕರ ಪಡೆಯಲ್ಲಿ ಈ ಕುಶ್ವಾಹ್ ಕೂಡ ಗುರುತಿಸಿಕೊಂಡಿದ್ದರು. ಈತನ ಮೇಲೆ ಕೂಡ ಸಾಕಷ್ಟು ಪ್ರಕರಣಗಳು ವಿಚಾರಣೆಯ ಹಂತದಲ್ಲಿವೆ. ಈ ಹಿಂದೆ ಉತ್ತರ ಪ್ರದೇಶದಲ್ಲಿ ನಡೆದಿದ್ದ ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳ NRHM ಹಗರಣದಲ್ಲಿ ಈ ಬಾಬು ಸಿಂಗ್ ಕುಶ್ವಾಹ್ ಹೆಸರು ಪ್ರಧಾನವಾಗಿ ಕೇಳಿಬಂದಿತ್ತು. ಈತನ ಮೇಲಿನ 25 ಪ್ರಕರಣಗಳ ಪೈಕಿ ಈಗಾಗಲೇ 8 ಪ್ರಕರಣಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಪ್ರಕರಣಗಳ ವಿಚಾರಣೆ ನಡೀತಿದೆ. ಯಾವ ಪ್ರಕರಣದಲ್ಲಿ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಆದರೂ ಕುಶ್ವಾಹ್ ಅವರ ಸದಸ್ಯತ್ವ ರದ್ದಾಗುತ್ತೆ. ಹಾಗೆ ಸಮಾಜವಾದಿ ಪಕ್ಷದ ರಾಮ್ಭುವಾಲ್ ನಿಷಾದ್ ಸುಲ್ತಾನ್ಪುರ ಲೋಕಸಭಾ ಕ್ಷೇತ್ರದಿಂದ ಆರಿಸಿ ಬಂದಿದ್ದಾರೆ. ಈ ನಿಷಾದ್ ಈ ಬಾರಿ ಸೋಲಿಸಿರೋದು ಇಂದಿರಾ ಗಾಂಧಿಯವರ ಸೊಸೆ ಹಾಗೂ ಬಿಜೆಪಿಯ ಅಭ್ಯರ್ಥಿ ಮನೇಕಾ ಗಾಂಧಿಯವರನ್ನು. ಈ ರಾಮ್ಭುವಾಲ್ ಮೇಲೆ 8 ಪ್ರಕರಣಗಳು ವಿಚಾರಣೆಯ ಹಂತದಲ್ಲಿವೆ. ಅದರಲ್ಲಿ ಒಂದು ಗ್ಯಾಂಗ್ಸ್ಟರ್ ಆ್ಯಕ್ಟ್ ಅಡಿಯಲ್ಲಿ ದಾಖಲಾದ ಪ್ರಕರಣ ಮತ್ತು ಯಾವ ಪ್ರಕರಣವೂ ಕೂಡ 2 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಆಗುವಂಥದ್ದಲ್ಲ. ಹಾಗಾಗಿ ಈ ಕ್ಷೇತ್ರದ ಭವಿಷ್ಯ ಕೂಡ ಅತಂತ್ರ ಸ್ಥಿತಿಗೆ ಹೋಗುವ ಸಾಧ್ಯತೆಗಳಲ್ಲಿ ಕಂಡುಬರ್ತಾ ಇವೆ. ಹಾಗೆ ಚಂದೌಲಿ ಕ್ಷೇತ್ರದಿಂದ ಆರಿಸಿ ಬಂದಿರುವ ವೀರೇಂದ್ರ ಸಿಂಗ್ ಕೂಡ ಉತ್ತರ ಪ್ರದೇಶದಲ್ಲಿ ಬಾಹುಬಲಿ ಅನ್ನೋ ಕೀರ್ತಿಯನ್ನು ಪಡ್ಕೊಂಡವ್ರೆ. ಈ ವೀರೇಂದ್ರ ಸಿಂಗ್ ಒಂಥರ ಆಲ್ ಪಾರ್ಟಿ ನಾಯಕ ಇದ್ದ ಹಾಗೆ. ಯಾಕೆಂದರೆ ಈತ ಹಿಂದೆ ಕಾಂಗ್ರೆಸ್ ಪಕ್ಷದಲ್ಲಿದ್ದರು, ಆನಂತರ BSPಗೆ ಜಂಪ್ ಮಾಡಿದರು, ಅಲ್ಲಿಂದ ಶಾಸಕರಾಗಿ ಕೂಡ ಆರಿಸಿ ಬಂದರು. ಆನಂತರ ಈಗ SP ಅಂದರೆ ಸಮಾಜವಾದಿ ಪಕ್ಷಕ್ಕೆ ಬಂದು ಸಂಸದರಾಗಿದ್ದಾರೆ. ಈತನ ಮೇಲೂ ಸಾಕಷ್ಟು ಅಪರಾಧ ಪ್ರಕರಣಗಳಿವೆ. ಸದ್ಯದಲ್ಲೇ ಈತ ಕೂಡ ಸುದ್ದಿಯಾಗುವ ಸಾಧ್ಯತೆಗಳಿರುತ್ತವೆ. ಇನ್ನು ಸಹರಾನ್ಪುರದ ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಮೇಲೆ 8 ಪ್ರಕರಣಗಳು ವಿಚಾರಣಾ ಹಂತದಲ್ಲಿವೆ. ಅದರಲ್ಲಿ ಒಂದು ಆರ್ಥಿಕ ಅಪರಾಧದ ಪ್ರಕರಣ, ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಿಸಿದ ಪ್ರಕರಣವನ್ನು ಇಡಿ ದಾಖಲು ಮಾಡಿದೆ. ಹಾಗೆ 2 ಪ್ರಕರಣಗಳಲ್ಲಿ ಈಗಾಗಲೇ ಚಾರ್ಜ್ ಶೀಟ್ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿದೆ. ಈ ಇಮ್ರಾನ್ ಕೂಡ ಇಂಡಿ ಕೂಟದ ಪಾಲಿಗೆ ಬ್ಯಾಡ್ ನ್ಯೂಸ್ ಆಗೋ ಸಾಧ್ಯತೆ ಇರುತ್ತೆ. ಇನ್ನು ನಗೀನಾ ಕ್ಷೇತ್ರದಿಂದ ಚಂದ್ರಶೇಖರ್ ಆಜಾದ್ ಆರಿಸಿ ಬಂದಿದ್ದಾರೆ. ಆಜಾದ್ ಸಮಾಜವಾದಿ ಪಕ್ಷದ ಆಜಾದ್ ಮೇಲೆ ಇದುವರೆಗೆ ಸುಮಾರು 30 ಪ್ರಕರಣಗಳು ದಾಖಲಾಗಿವೆ. ಅದರಲ್ಲಿ ಯಾವೊಂದು ಪ್ರಕರಣದಲ್ಲಿ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಆದರೂ ಕೂಡ ಆಜಾದ್ ಅವರ ರಾಜಕೀಯ ಭವಿಷ್ಯದ ಮೇಲೆ ದುಷ್ಪರಿಣಾಮ ಖಂಡಿತ ಬೀಳುತ್ತೆ. ಗೆಳೆಯರೆ, ಇದು ಶಿಕ್ಷೆ ಇನ್ನೂ ಘೋಷಣೆ ಆಗಿಲ್ಲ, ಆದ ಮೇಲಲ್ವಾ ಇದೆಲ್ಲ ಅಂತೇಳಿ ನಾವು ಅಂದ್ಕೊಳ್ಳೋದಕ್ಕೆ ಬರೋದಿಲ್ಲ. ಯಾಕೆಂದರೆ ಈಗಾಗಲೇ ಈ ರೀತಿ ಅಪರಾಧ ಪ್ರಕರಣಗಳಲ್ಲಿ ಶಿಕ್ಷೆಗೊಳಗಾದ ಉತ್ತರ ಪ್ರದೇಶದ ಸಾಕಷ್ಟು ರಾಜಕಾರಣಿಗಳು ತಮ್ಮ ರಾಜಕೀಯ ಭವಿಷ್ಯವನ್ನು ಹಾಳು ಮಾಡಿಕೊಂಡಿದ್ದಾರೆ. ಆ ಪೈಕಿ ಮೊಹಮ್ಮದ್ ಆಜಮ್ ಖಾನ್, ಆತನ ಮಗ ಅಬ್ದುಲ್ ಆಜಮ್, ಬಿಜೆಪಿಯ ಖಾಬು ತಿವಾರಿ, ವಿಕ್ರಮ್ ಸೈನಿ, ರಾಮ್ ದುಲಾರ್ ಗೋಂಡ್, ಕುಲ್ದೀಪ್ ಸೆನಗರ್, ಅಶೋಕ್ ಚಂದೇಲ್, ಹೀಗೆ ಸಾಕಷ್ಟು ಜನ ವಿವಿಧ ಅಪರಾಧ ಪ್ರಕರಣಗಳಲ್ಲಿ 2 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆಗೊಳಗಾದ ಕಾರಣಕ್ಕೆ ತಮ್ಮ ರಾಜಕೀಯ ಭವಿಷ್ಯವನ್ನೇ ಕಳ್ಕೊಂಡಿದ್ದಾರೆ. ಹೀಗಾಗಿ ಉತ್ತರ ಪ್ರದೇಶದ ಈ 7 ಸಂಸದರ ಭವಿಷ್ಯ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಗೆಳೆಯರೆ, ಇದು ಉತ್ತರ ಪ್ರದೇಶದ ಬಾಹುಬಲಿಗಳ ಕಥೆ. ಆದರೆ ಇಂಥ ಸಾಕಷ್ಟು ನಾಯಕರು ದೇಶದ ನಾನಾ ಕಡೆಗಳಿಂದ ಗೆದ್ದು ಬಂದಿದ್ದಾರೆ. ಅವರ ಮೇಲಿನ ಪ್ರಕರಣಗಳ ವಿಚಾರಣೆ ಕೂಡ ತ್ವರಿತಗತಿಯಲ್ಲಿ ಮುಗಿದ್ರೆ
ಒಂದಷ್ಟರ ಮಟ್ಟಿಗೆ ಲೋಕಸಭೆಯಲ್ಲಿ ಅಪರಾಧ ಹಿನ್ನೆಲೆಯ ರಾಜಕಾರಣಿಗಳ ಸಂಖ್ಯೆಯನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಗಬಹುದು. ಇದು ಗೆಳೆಯರೆ ಉತ್ತರ ಪ್ರದೇಶದಲ್ಲಿ ಸದಸ್ಯತ್ವ ಕಳ್ಕೊಳ್ಳುವ ಆತಂಕವನ್ನು ಎದುರಿಸ್ತಾ ಇರುವ ಸಂಸದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.